ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಐಕಾನ್ ಒತ್ತಿ. ನಮಸ್ಕಾರ ಎಲ್ರಿಗೂ, ನಾನು ಡಾಕ್ಟರ್ ದುರ್ಗಾ ಪ್ರಸಾದ್ ಹೆಗ್ಡೆ. ನಾನಿವತ್ತು ನಿಮಗೆ ಈ ಕೋವಿಡ್-19 ಅಥವಾ ಕೊರೋನಾ ವೈರಸ್ ಕಾಯಿಲೆ ಇದು ಎಲ್ಲಿ ಪ್ರಾರಂಭವಾಯಿತು, ಇದು ಒಬ್ಬರಿಂದ ಒಬ್ಬರಿಗೆ ಹೇಗೆ ಹರಡುತ್ತೆ, ಇದರ ಇನ್ಕ್ಯುಬೇಷನ್ ಪೀರಿಯಡ್ ಅಂದರೆ ಏನು, ಇದರ ಮುಖ್ಯ ಲಕ್ಷಣಗಳೇನು ಅಥವಾ ಇದರ ಅಪರೂಪದ ಲಕ್ಷಣಗಳೇನು, ಇದು ಮನುಷ್ಯನಲ್ಲಿ ಏನೇನು ಬದಲಾವಣೆಗಳನ್ನು ತರುತ್ತೆ, ಇದರ ಕೋರ್ಸ್ ಅಥವಾ ಟೈಮ್ ಲೈನ್ ಹೇಗೆ ಎಲ್ಲ ತಿಳಿಸ್ತೀನಿ ಬನ್ನಿ. ಕೊರೋನಾ ವೈರಸ್ ಅಂದರೆ ವೈರಸ್ಗಳ ಒಂದು ಸಮೂಹ. ಈ ಕೊರೋನಾ ವೈರಸ್ ಹಿಂದಿನಿಂದಲೂ ಇದೆ, ಆದರೆ ಈ ಕೋವಿಡ್-19 ಹೊಸ ತಳಿಯ ವೈರಸ್. ಈ ವೈರಸ್ಗೆ ಕೊರೋನಾ ಅಂತ ಹೇಗೆ ಹೆಸರು ಬಂತು? ಈ ವೈರಸ್ನ ರಚನೆ ಅಂದರೆ ಇದರ ಸುತ್ತ ಪ್ರೋಟೀನ್ಗಳ ಸ್ಪೈಕ್ಗಳು ಇವೆ. ಅದು ನೋಡೋದಕ್ಕೆ ಕಿರೀಟ ಥರ ಕಾಣಿಸುತ್ತೆ. ಆದ್ದರಿಂದ ಇದಕ್ಕೆ ಕೊರೋನಾ ವೈರಸ್ ಅಂದರೆ ಲ್ಯಾಟಿನ್ನಲ್ಲಿ ಕೊರೋನಾ ಅಂದರೆ ಕಿರೀಟ ಎಂದು ಅರ್ಥ. ಈಗಿನ ಕೊರೋನಾ ವೈರಸ್ ಕಾಯಿಲೆ SARS-CoV-2 ವೈರಸ್ನಿಂದ ಹರಡುತ್ತಿದೆ. ಈ ಕೊರೋನಾ ವೈರಸ್ ಒಬ್ಬರಿಂದ ಇನ್ನೊಬ್ಬರಿಗೆ ಹೇಗೆ ಹರಡುತ್ತೆ? ಒಬ್ಬ ಸೋಂಕಿತ ವ್ಯಕ್ತಿ ಕೆಮ್ಮಿದಾಗ, ಸೀನಿದಾಗ ಹನಿಗಳ ರೂಪದಲ್ಲಿ ಈ ವೈರಸ್ ಹೊರಚೆಲ್ಲುತ್ತಾನೆ. ಈ ವೈರಸ್ ನಮ್ಮ ಸುತ್ತಮುತ್ತಲಿನಿರುವ ಎಲ್ಲ ವಸ್ತುಗಳ ಮೇಲೆ ಕುಳಿತುಕೊಳ್ಳುತ್ತದೆ. ಇನ್ನೊಬ್ಬ ಸಾಮಾನ್ಯ ವ್ಯಕ್ತಿ ಈ ವಸ್ತುಗಳನ್ನು ಮುಟ್ಟಿ ತನ್ನ ಕೈಗಳಿಂದ ಕಣ್ಣುಗಳನ್ನು, ಮೂಗನ್ನು ಅಥವಾ ಬಾಯಿಯನ್ನು ಮುಟ್ಟಿದಾಗ ಈ ವೈರಸ್ ನಮ್ಮ ದೇಹದಲ್ಲಿ ಸೇರುತ್ತದೆ. ಅಥವಾ ಇಬ್ಬರು ವ್ಯಕ್ತಿಗಳು, ಒಬ್ಬ ಸೋಂಕಿತ ವ್ಯಕ್ತಿ ಇನ್ನೊಬ್ಬ ಸಾಮಾನ್ಯ ವ್ಯಕ್ತಿ ಇಬ್ಬರು ಹತ್ತಿರದಲ್ಲಿದ್ದಾಗ, ಸೋಂಕಿತ ವ್ಯಕ್ತಿ ಕೆಮ್ಮಿದಾಗ, ಸೀನಿದಾಗ ಆ ವೈರಸ್ ಹನಿಗಳ ರೂಪದಲ್ಲಿ ಇನ್ನೊಬ್ಬನ ಮುಖದ ಮೇಲೆ ಅಥವಾ ಮೂಗಿನ ಹತ್ರ, ಬಾಯಿ ಮೇಲೆ ಬಿದ್ದಾಗ ಆ ವ್ಯಕ್ತಿ ಅದನ್ನು ಒಳ ತೆಗೆದುಕೊಂಡು ಅವನ ದೇಹದಲ್ಲಿ ಈ ವೈರಸ್ ಸೇರಿಕೊಳ್ಳುತ್ತದೆ. ಹೀಗೆ ಈ ವೈರಸ್ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತೆ. ಕೊರೋನಾ ವೈರಸ್ ದೇಹದಲ್ಲಿ ಸೇರಾದ ಮೇಲೆ ಸಿಂಪ್ಟಮ್ಸ್ ಅಥವಾ ಲಕ್ಷಣಗಳು ಕಾಣೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ? ಅದಕ್ಕೆ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತೀವಿ. ವೈರಸ್ ದೇಹದಲ್ಲಿ ಸೇರಿ ಸಿಂಪ್ಟಮ್ಸ್ ಬರೋ ಈ ಅವಧಿಗೆ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತೀವಿ. ಇದು ಸಾಮಾನ್ಯವಾಗಿ 1 ರಿಂದ 14 ದಿನಗಳವರೆಗೆ ಇರುತ್ತದೆ. ಅಂದರೆ 1 ದಿನದಿಂದ 14 ದಿನದೊಳಗೆ ಅವನಿಗೆ ಸಿಂಪ್ಟಮ್ಸ್ ಬರೋ ಚಾನ್ಸಸ್ ಇರುತ್ತೆ. ಇದು ಎವರೇಜ್ ಆಗಿ ಅಂದರೆ ಸಾಮಾನ್ಯವಾಗಿ ಹೆಚ್ಚಿನವರಲ್ಲಿ 5ನೇ ದಿನಕ್ಕೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಬೋದು. ಹೀಗೆ ಯಾವುದೇ ಸೋಂಕಿತ ವ್ಯಕ್ತಿಯ ಜೊತೆಗೆ ಆರೋಗ್ಯವಂತ ಮನುಷ್ಯ ಸಂಪರ್ಕಕ್ಕೆ ಬಂದಾಗ ಅವನಲ್ಲಿ 1 ರಿಂದ 14 ದಿನಗಳ ಒಳಗೆ ಈ ಸಿಂಪ್ಟಮ್ಸ್ಗಳು ಅಥವಾ ಲಕ್ಷಣಗಳು ಕಾಣಿಸ್ಕೊಳ್ಬೋದು. ಇದರ ಇಂಪಾರ್ಟೆನ್ಸ್ ಏನಂದರೆ ಇದನ್ನು ಕ್ವಾರಂಟೈನ್ ಪೀರಿಯಡಲ್ಲಿ ಯೂಸ್ ಮಾಡುತ್ತಾರೆ. ಕ್ವಾರಂಟೈನ್ ಪೀರಿಯಡ್ ಅಂದರೆ ಆ ಮನುಷ್ಯನನ್ನು ಯಾವುದೇ ಹೊರಗಿನ ಸಂಪರ್ಕದಲ್ಲಿ ಇರೋದಕ್ಕೆ ಬಿಡೋದಿಲ್ಲ. ಈ ಕ್ವಾರಂಟೈನ್ ಪೀರಿಯಡಲ್ಲಿ ಸಿಂಪ್ಟಮ್ಸ್, ಅವನಿಗೆ ಕೊರೋನಾದ ಯಾವುದೇ ಲಕ್ಷಣಗಳಿದ್ದರೆ ಅವನಿಗೆ ಕೊರೋನಾ ಬರೋ ಚಾನ್ಸಸ್ ಅಥವಾ ಸಾಧ್ಯತೆಗಳು ತುಂಬ ಕಡಿಮೆ. ಈ ಇನ್ಕ್ಯುಬೇಷನ್ ಪೀರಿಯಡ್ ಆದಮೇಲೆ ಬರೋದು ರೋಗ ಲಕ್ಷಣಗಳು. ಈ ರೋಗ ಲಕ್ಷಣಗಳನ್ನು ನಾವು 2 ಗುಂಪುಗಳಾಗಿ ವಿಂಗಡಿಸ್ಬೋದು. ಒಂದು ಸಾಮಾನ್ಯವಾಗಿ ಹೆಚ್ಚಿನವರಲ್ಲಿ ಕಾಣೋ ಲಕ್ಷಣಗಳು, ಇನ್ನೊಂದು ಅಪರೂಪದ ಲಕ್ಷಣಗಳು. ಕೊರೋನಾ ವೈರಸ್ ಮುಖ್ಯವಾಗಿ ಶ್ವಾಸಕೋಶಕ್ಕೆ ಲಗ್ಗೆ ಇಡೋದ್ರಿಂದ ನಮಗೆ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಸಿಂಪ್ಟಮ್ಸ್ ಅಂದರೆ ಮೇಲಿನ ಈ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತವೆ. ಅಂದರೆ ಜ್ವರ ಬರೋದು, ಕೆಮ್ಮು ಬರೋದು, ಶೀತ ಆಗೋದು, ಗಂಟಲು ಕೆರೆತ ಬರೋದು ಮತ್ತು ಮೈಕೈ ನೋವು ಬರೋದು, ಇವೆಲ್ಲ ಕಾಣಿಸ್ಕೊಳ್ಳುತ್ತವೆ. ಈ ಅಪರೂಪದ ಲಕ್ಷಣಗಳಂದರೆ ಕೆಲವರಲ್ಲಿ ಡಯರಿಯಾ ಅಥವಾ ಲೂಸ್ ಮೋಷನ್ ಕಾಣಿಸ್ಕೊಳ್ಬೋದು, ಕೆಲವರಿಗೆ ವಿಪರೀತ ವಾಂತಿ ಇರ್ಬೋದು, ಕೆಲವರಿಗೆ ಕಣ್ಣುಗಳು ಕೆಂಪಾಗೋದು ಅಥವಾ ಕಂಜಂಕ್ಟಿವೈಟಿಸ್ ಇರ್ಬೋದು, ಕೆಲವರಲ್ಲಿ ಸ್ಕಿನ್ ರ್ಯಾಷಸ್ ಕಾಣಿಸ್ಕೊಳ್ಬೋದು ಮತ್ತು ಕೆಲವರಲ್ಲಿ ತುಂಬ ವಿಪರೀತವಾದ ತಲೆನೋವು ಕಾಣಿಸ್ಕೊಳ್ಬೋದು. ಇನ್ನು ಕೆಲವು ಲಕ್ಷಣಗಳಂದರೆ ಕೆಲವರಿಗೆ ಈ ಟೇಸ್ಟ್ ಮತ್ತು ಸ್ಮೆಲ್ ಸೆನ್ಸೇಷನ್ ಹೋಗುತ್ತೆ. ಈ ರೋಗ ಲಕ್ಷಣಗಳಲ್ಲಿ ನಿಮಗೆ 1 ಲಕ್ಷಣ ಕಾಣಿಸ್ಕೊಳ್ಬೋದು ಅಥವಾ 2 ಕಾಣಿಸ್ಕೊಳ್ಬೋದು ಅಥವಾ ಎಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಬೋದು. ರೋಗದಲ್ಲಿ ಈ ಲಕ್ಷಣಗಳು ಯಾಕೆ ಕಾಣಿಸ್ಕೊಳ್ಳುತ್ತವೆ ಮತ್ತು ಇದರ ಹಿಂದಿನ ಕಾರಣಗಳು ಏನು? ಈ ವೈರಸ್ನಿಂದ ಬರುವ ಲಕ್ಷಣಗಳನ್ನು ನಾವು 2 ಮುಖ್ಯ ಗುಂಪುಗಳಾಗಿ ವಿಂಗಡಿಸ್ಬೋದು. ಒಂದು ವೈರಸ್ನಿಂದ ಬರೋದು, ಇನ್ನೊಂದು ನಮ್ಮ ಡಿಫೆನ್ಸ್ ಮೆಕ್ಯಾನಿಸಮ್ ಅಥವಾ ಇಮ್ಯುನಿಟಿಯಿಂದ ಬರೋದು. ಈ ಫಸ್ಟು ಕೆಲವು ದಿನಗಳಲ್ಲಿ ನಮಗೆ ವೈರಸ್ ಅಟ್ಯಾಕ್ ಆದಾಗ
ವೈರಸ್ ಮಲ್ಟಿಪ್ಲೈ ಆಗೋದ್ರಿಂದ ಸಿಂಪ್ಟಮ್ಸ್ಗಳು ಬರುತ್ತವೆ. ಇದಕ್ಕೆ ವೈರೇಮಿಯಾ ಫೇಸ್ ಅಂತಾರೆ. ಈ ಫಸ್ಟ್ ಕೆಲವು ದಿನಗಳಲ್ಲಿ ನಮಗೆ ಇದರಿಂದ ಸಿಂಪ್ಟಮ್ಸ್ ಬರುತ್ತೆ. ಅದು ಹಾಗೆ ಆ ಸ್ಟೇಜ್ ದಾಟ್ ಹೋದರೆ ನಮಗೆ ಎರಡನೇ ಸ್ಟೇಜ್ ಬರುತ್ತೆ. ಅದು ನಮ್ಮ ಡಿಫೆನ್ಸ್ ಮೆಕ್ಯಾನಿಸಮ್ ಅಥವಾ ಇಮ್ಯುನಿಟಿ ಅಥವಾ ನಮ್ಮ ಪ್ರತಿರೋಧಕ ಶಕ್ತಿಯಿಂದ ಬರೋ ಸಿಂಪ್ಟಮ್ಸ್. ಇದು ನೆಕ್ಸ್ಟ್ ಸ್ಟೇಜಲ್ಲಿ ಬರುತ್ತೆ. ಈ ವೈರಸ್ನಿಂದ ಬರೋ ರೋಗ ಲಕ್ಷಣಗಳು ಅಷ್ಟು ಗಂಭೀರವಾದದ್ದಲ್ಲ. ಈ ಸಾಮಾನ್ಯವಾಗಿ ಜ್ವರ ಬರೋದು, ಕೆಮ್ಮು ಬರೋದು ಅದೆಲ್ಲ ಇರುತ್ತೆ. ಈ ಸ್ಟೇಜನ್ನು ದಾಟ್ ಹೋದರೆ ಸೆಕೆಂಡ್ ಸ್ಟೇಜ್ ಅಥವಾ ಡಿಫೆನ್ಸ್ ಮೆಕ್ಯಾನಿಸಮ್ ಆಕ್ಟಿವೇಟ್ ಆದಾಗ ಬರೋ ಸಿಂಪ್ಟಮ್ಸ್ ತುಂಬ ಭೀಕರವಾಗಿರುತ್ತೆ, ತುಂಬ ಮಾರಕವಾಗಿರುತ್ತೆ. ಆವಾಗ ನಮಗೆ ಆಕ್ಸಿಜನ್ ಬೇಕಾಗ್ಬೋದು, ಹಾಸ್ಪಿಟಲ್ ಅಡ್ಮಿಷನ್ ಬೇಕಾಗ್ಬೋದು, ICU ಅಡ್ಮಿಷನ್ ಬೇಕಾಗ್ಬೋದು. ನೆಕ್ಸ್ಟ್ ಬರೋದು ಈ ರೋಗದ ಟೈಮ್ ಲೈನ್ ಅಥವಾ ಹಂತಗಳು. ಈ ರೋಗ ಯಾವ ರೀತಿಯಲ್ಲಿ ಸಾಗ್ತಾ ಹೋಗುತ್ತೆ ಅಂತ. ಈ ಟೈಮ್ ಲೈನ್ ಯಾಕೆ ಬೇಕಾಗುತ್ತೆ ಅಂದರೆ ಟ್ರೀಟ್ಮೆಂಟ್ ಇದ್ರ ಮೇಲೆ ಅವಲಂಬಿತವಾಗಿರುತ್ತೆ. ನಿಮಗೆ ಯಾವ ದಿನ ಸಿಂಪ್ಟಮ್ಸ್ ಶುರು ಆಯಿತು, ಯಾವ ದಿನ ಬೇರೆ ಬೇರೆ ಸಿಂಪ್ಟಮ್ಸ್ ಬಂದು ಯಾವಾಗ ಜಾಸ್ತಿ ಆಯಿತು, ಈ ಎಲ್ಲ ಸಿಂಪ್ಟಮ್ಸ್ನು ನೀವು ನಿಮ್ಮ ಬುಕ್ನಲ್ಲಿ ಅಥವಾ ಯಾವುದಾದ್ರು ಪೇಪರಲ್ಲಿ ನೋಟ್ ಮಾಡ್ಕೊಂಡಿದ್ರೆ ನಿಮಗೆ ಮುಂದೆ ಈ ವೈದ್ಯರ ಹತ್ರ ಇದನ್ನು ಹೇಳೋದಕ್ಕೆ ಸುಲಭ ಆಗುತ್ತೆ. ನಿಮಗೆ ರೋಗ ಲಕ್ಷಣಗಳು ಯಾವಾಗ ಮೊದಲನೇ ಸಲ ಕಾಣಿಸ್ಕೊಳ್ಳುತ್ತೆ ಅದನ್ನು 0 ಡೇ ಅಂತ ಪರಿಗಣಿಸ್ತೀವಿ. ಈಗ ನಿಮಗೆ ಇವತ್ತು ಜ್ವರ ಬಂದರೆ ಇವತ್ತು 0 ಡೇ, ಅಥವಾ ಇವತ್ತು ಕೆಮ್ಮು ಅಥವಾ ಗಂಟಲು ಕೆರೆತ ಬಂದರೆ ಅದು 0 ಡೇ. ಇವತ್ತು 0 ಡೇ ಆದರೆ ಇದಕ್ಕಿಂತ ಮುಂಚೆ 14 ದಿನಗಳ ಅವಧಿಯಲ್ಲಿ ಯಾವುದೇ ದಿನ ನೀವು ಸೋಂಕಿತ ವ್ಯಕ್ತಿಯ ಸಂಪರ್ಕದಲ್ಲಿ ಬಂದಿರಬಹುದು. ರೋಗ ಲಕ್ಷಣಗಳನ್ನು ನಾವು 2 ಗುಂಪುಗಳಾಗಿ ವಿಂಗಡಿಸಬಹುದು. ಒಂದು ವೈರಸ್ನಿಂದ ಆಗೋದು, ವೈರಸ್ ಮಲ್ಟಿಪ್ಲಿಕೇಶನಿಂದ ಆಗೋದು. ಇನ್ನೊಂದು ನಮ್ಮ ಪ್ರತಿರೋಧಕ ಶಕ್ತಿ ಅಥವಾ ಡಿಫೆನ್ಸ್ ಮೆಕ್ಯಾನಿಸಮ್ ಇಂದ ಆಗೋದು. ಮೊದಲ 5 ದಿನಗಳ ಸಿಂಪ್ಟಮ್ಸ್ ಹೆಚ್ಚಾಗಿ ಈ ವೈರೇಮಿಯಾ ಅಥವಾ ವೈರಲ್ ಮಲ್ಟಿಪ್ಲಿಕೇಶನ್ ಇಂದ ಆಗೋದು. ಎರಡನೇ ಸ್ಟೇಜ್ ಏನಿದೆ ಅದೆಲ್ಲ ಆಗೋದು ನಮ್ಮ ಡಿಫೆನ್ಸ್ ಮೆಕ್ಯಾನಿಸಮ್ ಅಥವಾ ಪ್ರತಿರೋಧಕ ಶಕ್ತಿಯಿಂದ. ಈ ಎರಡನೇ ಸ್ಟೇಜನ್ನು ಇನ್ನೂ ಡಿಟೇಲ್ ಆಗಿ ಹೋಗೋದಂದರೆ ಇನ್ನೂ 2 ವಿಭಾಗಗಳಾಗಿ ವಿಂಗಡಿಸ್ಬೋದು. ಒಂದು ಪಲ್ಮನರಿ ಫೇಸ್ ಅಂದರೆ ಮೇನ್ಲಿ ಲಂಗ್ಸ್ ಎಫೆಕ್ಟ್ ಆಗೋದು. ಇನ್ನು ಹಾಗೆ ಸ್ಟೇಜ್ ವರ್ಸನ್ ಆಗ್ತಾ ಹೋದರೆ ಅದು ಹೈಪರ್ ಇನ್ಫ್ಲಮೇಟರಿ ರೆಸ್ಪಾನ್ಸ್ ಅಥವಾ ನಮ್ಮ ಪ್ರತಿರೋಧಕ ಶಕ್ತಿ ತುಂಬ ಗಣನೀಯವಾಗಿ ಹೆಚ್ಚಾಗುತ್ತೆ. ಇದರಿಂದ ನಮಗೆ ಸಿಂಪ್ಟಮ್ಸ್ ತುಂಬ ಅಗಾಧ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಳುತ್ತೆ. ಈ ಕೊರೋನಾ ರೋಗದಲ್ಲಿ ಡೇ 0 ಇಂದ ಡೇ 5 ವರೆಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಡೇ 5 ಇಂದ ಪೇಷಂಟ್ 2 ತಿರುವುಗಳನ್ನು ಪಡೆದುಕೊಳ್ಬೋದು. ಅಂದರೆ ಒಂದು ರಿಕವರಿ ಫೇಸ್ಗೆ ಹೋಗ್ಬೋದು. ಅಂದರೆ ಸಾಮಾನ್ಯವಾಗಿ 80% ಜನರಲ್ಲಿ ಈ ಫೇಸ್ಗೆ ಹೋಗುತ್ತೆ. ಇನ್ನು 20% ಜನರಲ್ಲಿ ನಾ ಹೇಳಿದಾಗೆ ಸೆಕೆಂಡ್ ಫೇಸ್ ಅಥವಾ ಪೋಸ್ಟ್ ಇನ್ಫ್ಲಮೇಟರಿ ರೆಸ್ಪಾನ್ಸ್ಗೆ ಹೋಗ್ಬೋದು. ಇದು ತುಂಬ ಮಾರಕವಾಗಿರುತ್ತೆ. ಆದ್ದರಿಂದ ಈ ಡೇ 0 ಇಂದ ಡೇ 5ರವರೆಗೆ ನೀವು ಸಿಂಪ್ಟಮ್ಸನ್ನು ಸರಿಯಾಗಿ ನೋಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಈ ಡೇ 0 ಇಂದ ಡೇ 5 ವರೆಗೆ ಟ್ರೀಟ್ಮೆಂಟ್ ಮುಖ್ಯವಾಗಿ ನಿಮಗೆ ಉತ್ತಮ ಆಹಾರದ ಜೊತೆಗೆ ವ್ಯಾಯಾಮ ಮತ್ತು ನಿಮ್ಮ ಬೇಸಿಕ್ ಪ್ಯಾರಾಮೀಟರ್ಸ್ ಅಂದರೆ ನಿಮ್ಮ ಟೆಂಪ್ರೇಚರ್ ಅಥವಾ ಜ್ವರ ಎಷ್ಟಿದೆ ಅಂತ ನೋಡೋದು, ಪಲ್ಸ್ ಆಕ್ಸಿಮೀಟ್ರಲ್ಲಿ ಆಕ್ಸಿಜನ್ ಸ್ಯಾಚುರೇಷನ್ ಎಷ್ಟಿದೆ ನೋಡೋದು, ಮತ್ತು ಹಾರ್ಟ್ ರೇಟ್ ಅಥವಾ ಪಲ್ಸ್ ರೇಟ್ ನಿಮ್ಮ ಪಲ್ಸ್ ಆಕ್ಸಿಮೀಟರ್ ತೋರಿಸುತ್ತೆ. ಅದನ್ನು ಪ್ರತಿ 4 ಗಂಟೆಗಳಿಗೊಮ್ಮೆ ನೀವು ನೋಟ್ ಮಾಡ್ತಾ ಇರಬೇಕು. ಇದ್ರ ಜೊತೆಗೆ ನೀವು ಪ್ರತಿ 6 ಗಂಟೆಗೊಮ್ಮೆ 650 ಮಿಲಿಗ್ರಾಮ್ ಪ್ಯಾರಾಸಿಟಮಾಲ್ ಮತ್ತು ಕೆಮ್ಮಿದ್ರೆ ಕಾಫ್ ಸಿರಪ್ ಮತ್ತು ವಿಟಮಿನ್ ಟ್ಯಾಬ್ಲೆಟ್ಸ್ಗಳನ್ನು ತೆಗೆದುಕೊಳ್ಳಬಹುದು. ಈ ಡೇ 5 ಆದಮೇಲೆ ಡೇ 6 ಇಂದ ಕೊರೋನಾ ರೋಗಿಗೆ ದಿನಗಳು ಬಹು ಮುಖ್ಯವಾಗಿರುತ್ತೆ. ಇದು ಸೂಕ್ಷ್ಮವಾಗಿ ನೀವು ಇದನ್ನು ಗಮನಿಸಬೇಕು. ಡೇ 5 ಆದಮೇಲೆ ನೀವು ಸೆಕೆಂಡ್ ಸ್ಟೇಜಿಗೆ ಎಂಟರ್ ಆಗ್ತೀರಿ, ಅಂದರೆ ಪೋಸ್ಟ್ ಇನ್ಫ್ಲಮೇಟರಿ ರೆಸ್ಪಾನ್ಸ್. ಇದನ್ನು ಇನ್ನೂ ಡಿಟೇಲ್ ಆಗಿ ಹೇಳೋದ್ರಿಂದ 2 ಫೇಸಲ್ಲಿ ಡಿವೈಡ್ ಮಾಡ್ಬೋದು. ಒಂದು ಪಲ್ಮನರಿ ಫೇಸ್ ಅಂದರೆ ಲಂಗ್ಸ್ ಎಫೆಕ್ಟ್ ಆಗೋದು, ಇನ್ನೊಂದು ಹೈಪರ್ ಇನ್ಫ್ಲಮೇಟರಿ ರೆಸ್ಪಾನ್ಸ್ ಅಂತ. ಈ ಪಲ್ಮನರಿ ಫೇಸನ್ನು 2 ವಿಭಾಗಗಳಾಗಿ ವಿಂಗಡಿಸ್ಬೋದು. ಒಂದು 2A, ಇನ್ನೊಂದು 2B. ಅಂದರೆ ಮೊದಲನೇ ಸ್ಟೇಜಲ್ಲಿ ನಿಮಗೆ ನಿಮೋನಿಯಾ ಆಗುತ್ತೆ, ಆದರೆ ಆಕ್ಸಿಜನ್ ಬೇಕಾಗ್ತಿರ್ಬೋದು. ಇನ್ನು ಜಾಸ್ತಿ ಆದರೆ ಅದು ನೀವು ಆಕ್ಸಿಜನ್ ನಿಮಗೆ ಬೇಕಾಗ್ಬೋದು. ಇದರ ಈ ಫೇಸಲ್ಲಿ ನೀವು ಗುಣಮುಖರಾಗಿದ್ದರೆ ಇನ್ನೂ ತೀವ್ರತರವಾದ ಸ್ಟೇಜ್ಗೆ ಎಂಟರ್ ಆಗ್ತೀರಾ, ಅದೇ ಹೈಪರ್ ಇನ್ಫ್ಲಮೇಟರಿ ರೆಸ್ಪಾನ್ಸ್ ಸ್ಟೇಜ್. ಈ ಪಲ್ಮನರಿ ಅಥವಾ ಸೆಕೆಂಡ್ ಫೇಸಲ್ಲಿ ಏನಾಗುತ್ತೆ ಅಂದರೆ ವೈರಸ್ ನಿಮ್ಮ ಮೇಲಿನ ಶ್ವಾಸಕೋಶ ಭಾಗದಿಂದ ಕೆಳಗಡೆ ಬಂದು ಲಂಗ್ಸ್ನ ಅಟ್ಯಾಕ್ ಮಾಡುತ್ತೆ. ಆವಾಗ ಲಂಗ್ಸ್ನ ಟಿಶ್ಯೂಗಳು ಡಿಸ್ಟ್ರಾಯ್ ಆಗುತ್ತೆ. ಹಾಗೆ ಡಿಸ್ಟ್ರಾಯ್ ಆಗಿ ಅಲ್ಲಿ ನೀರು ತುಂಬಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಆಕ್ಸಿಜನೇಷನ್ ಕಡಿಮೆ ಆಗುತ್ತೆ.
ಇನ್ನು ಕೆಲವು ರಕ್ತನಾಳಗಳು ಹಾಳಾಗಿ ಬ್ಲಡ್ ಕ್ಲಾಟ್ಸ್ ಉಂಟಾಗುತ್ತೆ. ಆವಾಗ ಸರಿಯಾಗಿ ರಕ್ತ ಹರಿದೆ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗುತ್ತೆ, ಆಕ್ಸಿಜನ್ ಸ್ಯಾಚುರೇಷನ್ ಕಡಿಮೆ ಆಗುತ್ತೆ. ಆವಾಗ ನಿಮಗೆ ಆಕ್ಸಿಜನ್ ಸಹ ಬೇಕಾಗ್ಬೋದು. ಈ ನಮ್ಮ ಲಂಗ್ಸ್ ಟಿಶ್ಯೂಗಳು ಹಾಳಾಗೋದನ್ನು ನೋಡಿ ನಮ್ಮ ಡಿಫೆನ್ಸ್ ಮೆಕ್ಯಾನಿಸಮ್ ಅಥವಾ ಪ್ರತಿರೋಧಕ ಶಕ್ತಿ ಇನ್ನೂ ತೀವ್ರತರವಾದ ರೆಸ್ಪಾನ್ಸ್ ಅಥವಾ ಪ್ರತಿಕ್ರಿಯೆಯನ್ನು ಕೊಡುತ್ತೆ. ಇದಕ್ಕೆ ಹೈಪರ್ ಇನ್ಫ್ಲಮೇಟರಿ ರೆಸ್ಪಾನ್ಸ್ ಅಂತೀವಿ. ಅಂದರೆ ಒಂಥರ ಬಿರುಗಾಳಿ ಅಥವಾ ಸುನಾಮಿ ಥರ ರೆಸ್ಪಾನ್ಸ್ ಬರುತ್ತೆ. ಈ ಹೈಪರ್ ಇನ್ಫ್ಲಮೇಟರಿ ಸ್ಟೇಜಲ್ಲಿ ನಮ್ಮ ದೇಹ ಅತಿಯಾದ ಅಥವಾ ತೀವ್ರತರವಾದ ಪ್ರತಿರೋಧಕ ಶಕ್ತಿಯನ್ನು ಕೊಡುತ್ತೆ ಅಥವಾ ಹೈಪರ್ ಆಗಿ ರಿಯಾಕ್ಟ್ ಮಾಡುತ್ತೆ. ಇದಕ್ಕೆ ಕಾರಣ ಏನೆಂದರೆ ವೈರಸ್ನಲ್ಲಿರುವ ಕೆಲವು ಪ್ರೋಟೀನ್ಗಳು ಮತ್ತು ನಮ್ಮ ದೇಹದಲ್ಲಿರುವ ಪ್ರೋಟೀನ್ಗಳ ನಡುವಲ್ಲಿರುವ ಸಮಾನತೆ. ವೈರಸ್ನ ಮೇಲೆ ಕೆಲವು ಸರ್ಫೇಸ್ ಪ್ರೋಟೀನ್ಗಳು ಇವೆ. ನಮ್ಮ ದೇಹದಲ್ಲಿ ಸಹ ಇಂತಹ ಸಮಾನತೆ ಇರುವ ಪ್ರೋಟೀನ್ಗಳು ಇವೆ. ವೈರಸ್ ನಮ್ಮನ್ನು ಅಟ್ಯಾಕ್ ಮಾಡಿದಾಗ ನಮ್ಮ ದೇಹದ ಪ್ರತಿರೋಧಕ ಶಕ್ತಿ ಅಥವಾ ಆ್ಯಂಟಿಬಾಡೀಸ್ ವೈರಸ್ನನ್ನು ಕೊಲ್ಲುವ ಜೊತೆಗೆ ನಮ್ಮ ಸ್ವಂತ ಟಿಶ್ಯೂ ಅಥವಾ ಸ್ವಂತ ಈ ಪ್ರೋಟೀನ್ಸ್ ಇರುವ ಜಾಗ, ಅಂದರೆ ಕೆಲವು ಲಂಗ್ಸ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಅದನ್ನು ಡಿಸ್ಟ್ರಾಯ್ ಅಥವಾ ಹಾಳು ಮಾಡೋದಕ್ಕೆ ಶುರು ಮಾಡುತ್ತೆ. ಆವಾಗ ಒಂದೊಂದೇ ಹೀಗೆ ಹೈಪರ್ ಇನ್ಫ್ಲಮೇಟರಿ ರೆಸ್ಪಾನ್ಸಿಂದ ಒಂದೊಂದೇ ಆರ್ಗನ್ ಫೇಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಒಂಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಡೇ 5 ಇಂದ ಡೇ 7 ತುಂಬ ಇಂಪಾರ್ಟೆಂಟ್ ಅಥವಾ ಕ್ರಿಟಿಕಲ್ ಆಗಿರುತ್ತೆ. ಡೇ 5 ಇಂದ ನೀವು ಒಂದು ರಿಕವರಿ ಫೇಸ್ಗೆ ಹೋಗ್ಬೋದು ಅಥವಾ ಸೆಕೆಂಡ್ ಸ್ಟೇಜ್ ನಿಮೋನಿಯಾ ಸ್ಟೇಜ್ಗೆ ಹೋಗ್ಬೋದು. ನಿಮೋನಿಯಾ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಿಮಗೆ ಆಕ್ಸಿಜನ್ ಬೇಕಾಗದಿರ್ಬೋದು, ಆದರೆ ಅದರ ತೀವ್ರತೆ ಜಾಸ್ತಿ ಆದರೆ ನಿಮಗೆ ಆಕ್ಸಿಜನ್ ಬೇಕಾಗ್ಬೋದು. ಇದು ಸಾಮಾನ್ಯವಾಗಿ 7ನೇ ದಿನದಲ್ಲಿ ಆಗುತ್ತೆ. ಆದ್ದರಿಂದ 7ನೇ ದಿನದಲ್ಲಿ ನಿಮಗೆ ಹಾಸ್ಪಿಟಲ್ ಅಡ್ಮಿಷನ್ ಬೇಕಾಗ್ಬೋದು. ಸಾಮಾನ್ಯವಾಗಿ ಈ ಹಿಂದಿನ ಸ್ಟಡಿಗಳಲ್ಲಿ ಕೊರೋನಾ ಪೇಷಂಟ್ಗಳಲ್ಲಿ ಮಾಡಿದ ಸ್ಟಡಿಗಳಲ್ಲಿ ಹೆಚ್ಚಿನದಾಗಿ ಸಾಮಾನ್ಯವಾಗಿ 7ನೇ ದಿನಕ್ಕೆ ಹಾಸ್ಪಿಟಲ್ಗೆ ಪೇಷಂಟ್ ಅಡ್ಮಿಟ್ ಆಗ್ತಾರೆ. ಹೀಗೆ ನಿಮೋನಿಯಾ ಕಡಿಮೆ ಆಗದೆ 10ನೇ ದಿನ ನಂತರವೂ ಪೇಷಂಟ್ ಇಂಪ್ರೂವ್ ಆಗದಿದ್ದರೆ ಅವನು ನೆಕ್ಸ್ಟ್ ಸ್ಟೇಜ್ಗೆ ಅಥವಾ ಹೈಪರ್ ಇನ್ಫ್ಲಮೇಟರಿ ಸ್ಟೇಜ್ಗೆ ARDS ಮತ್ತು ಮಲ್ಟಿ ಆರ್ಗನ್ ಫೇಲಿಯರ್ಗೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಇದರಲ್ಲಿ ರೋಗದ ತೀವ್ರತೆ ತುಂಬ ಜಾಸ್ತಿ ಆಗಿರುತ್ತೆ ಮತ್ತು ಅವನಿಗೆ ICU ಅಡ್ಮಿಷನ್ ಬೇಕಾಗುತ್ತೆ. ಹೀಗೆ ಡೇ 5 ಇಂದ ಡೇ 10 ತುಂಬ ಇಂಪಾರ್ಟೆಂಟ್ ಅಥವಾ ಕ್ರಿಟಿಕಲ್ ಆಗಿರುತ್ತೆ. ಇದರಲ್ಲಿ ನೀವು ರೋಗ ಲಕ್ಷಣಗಳನ್ನು ಸರಿಯಾಗಿ ಗುರುತಿಸಿ ಆಸ್ಪತ್ರೆ ಅಥವಾ ವೈದ್ಯರನ್ನು ಸಂಪರ್ಕಿಸಬೇಕು. ಈ ಸ್ಟೇಜಲ್ಲಿ ಮುಖ್ಯವಾಗಿ ಎಲ್ಲ ಮೆಡಿಸಿನ್ಸ್ ವರ್ಕ್ ಆಗೋದು. ಈ ಸ್ಟೇಜನ್ನು ಪೇಷಂಟ್ ದಾಟಿದರೆ ಅದು ಗಂಭೀರವಾಗಿರುತ್ತೆ. ಈ ಸೆಕೆಂಡ್ ಸ್ಟೇಜಲ್ಲಿ ಮುಖ್ಯವಾಗಿ ಸ್ಟಿರಾಯ್ಡ್ಸ್ ಮತ್ತು ಆ್ಯಂಟಿಕಾಗ್ಲೆಂಟ್ಸ್ ಅಥವಾ ಬ್ಲಡ್ ಥಿನ್ನರ್ಸ್ ಅಥವಾ ರಕ್ತವನ್ನು ತೆಳ್ಳಗೆಗೊಳಿಸುವ ಮೆಡಿಸಿನ್ಸ್ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಈ ಸ್ಟಿರಾಯ್ಡ್ಸನ್ನು ನೀವು ಆಸ್ಪತ್ರೆಯಲ್ಲಿ ವೈದ್ಯರ ಸಲಹೆ ಮೇರೆಗೆ ತೆಗೆದುಕೊಳ್ಳಬೇಕಾಗುತ್ತೆ. ಈ ಸ್ಟಿರಾಯ್ಡನ್ನು ನೀವು ಮನೆಯಲ್ಲಿ ಉಪಯೋಗಿಸುವ ಹಾಗಿಲ್ಲ. ಮುಂದೆ ಹಾಗೂ ಡಾಕ್ಟರ್ ಯೂಸ್ ಮಾಡ್ತಾರೆ, ನಾನು ಮನೆಯಲ್ಲಿ ಕೊರೋನಾ ಸ್ಟಾರ್ಟ್ ಆದ ಕೂಡಲೇ ಯೂಸ್ ಮಾಡ್ತೀನಿ ಅಂದರೆ ಮಾಡಬಾರ್ದು. ವೈದ್ಯರ ಸಲಹೆಯಿಂದ ಈ ಸ್ಟಿರಾಯ್ಡ್ಸನ್ನು ತೊಗೊಳ್ಬಾರ್ದು. ಈ ಮೊದಲನೇ ಸ್ಟೇಜಲ್ಲಿ ಸ್ಟಾರ್ಟಿಂಗೇ ನೀವು ಈ ಸ್ಟಿರಾಯ್ಡ್ಸನ್ನು ಯೂಸ್ ಮಾಡಿದರೆ ನಿಮ್ಮ ಇಮ್ಯುನಿಟಿ ಅಥವಾ ರೆಸಿಸ್ಟೆನ್ಸ್ ಇನ್ನೂ ಕಡಿಮೆ ಆಗಿ ವೈರಸ್ ತುಂಬ ಜಾಸ್ತಿಯಾಗಿ ಮಲ್ಟಿಪ್ಲೈ ನಿಮ್ಮಲ್ಲಿ ರೋಗದ ಗಂಭೀರತೆ ಇನ್ನೂ ಜಾಸ್ತಿ ಆಗುತ್ತೆ, ತೀವ್ರತೆ ಜಾಸ್ತಿ ಆಗುತ್ತೆ. ಸೊ ಇವಾಗ ಟೈಮ್ ಲೈನಲ್ಲಿ 3 ದಿನ ಇಂಪಾರ್ಟೆಂಟ್ ಆಗುತ್ತೆ. ಡೇ 0 ನಿಮಗೆ ಫಸ್ಟ್ ಲಕ್ಷಣಗಳು ಕಾಣಿಸಿರೋ ದಿನ. ಡೇ 5 ಇಂದ ನೀವು ಒಂದೇ ರಿಕವರಿ ಫೇಸಲ್ಲಿ ಹೋಗ್ಬೋದು ಅಥವಾ ಡೌನ್ ಹಿಲ್ ಕೋರ್ಸ್ ಅಥವಾ ರೋಗದ ತೀವ್ರತೆ ಜಾಸ್ತಿ ಆಗ್ಬೋದು. ಡೇ 7 ಮುಖ್ಯವಾಗಿ ನಿಮೋನಿಯಾ ಬಂದಿರುತ್ತೆ, ಆವಾಗ ನಿಮಗೆ ಹಾಸ್ಪಿಟಲ್ ಅಡ್ಮಿಷನ್ ಬೇಕಾಗ್ಬೋದು. ಈ ಸ್ಟೇಜ್ 1 ಇಂದ ಸ್ಟೇಜ್ 2ಗೆ ನೀವು ಯಾವಾಗ ಹೋಗ್ತಾ ಇದ್ದೀರಿ, ಇದರ ರೆಡ್ ಸಿಗ್ನಲ್ಸ್ ಏನು ಅಥವಾ ರೆಡ್ ಅಲರ್ಟ್ ಏನು ಅಂತ ನೋಡೋಣ. ಫಸ್ಟ್ ನಿಮಗೆ ಜ್ವರ ಬಂದು ಹೋಗಿ ಮತ್ತೆ ಜ್ವರ ಬಂದರೆ, ಜ್ವರ ಇದ್ದು ಅದರ ತೀವ್ರತೆ ಅಥವಾ ಜ್ವರ ದಿನ ಬಿಟ್ಟು ಜಾಸ್ತಿ ಆಗ್ತಾ ಹೋದರೆ, ಅಥವಾ ಕೆಮ್ಮು ಅದರ ತೀವ್ರತೆ ಜಾಸ್ತಿ ಆದರೆ ಇನ್ನೂ ನಿಮಗೆ ಜಾಸ್ತಿಯಾಗಿ ಉಸಿರಾಟ ತೊಂದರೆ ಬಂದರೆ, ನಿಮ್ಮ ಆಕ್ಸಿಜನ್ ಸ್ಯಾಚುರೇಷನ್ ದಿನ ಬಿಟ್ಟು ಇನ್ನೂ ಕಡಿಮೆ ಆಗ್ತಾ ಬಂದರೆ, ನಿಮ್ಮ ಮೈ ಅಥವಾ ನಾಲಿಗೆ ತುಟಿಗಳು ನೀಲಿ ಬಣ್ಣಕ್ಕೆ ತಿರುಗಿದರೆ, ಇವೆಲ್ಲ ರೆಡ್ ಅಲರ್ಟ್ ಅಥವಾ ರೆಡ್ ಸಿಗ್ನಲ್ಗಳು. ನೀವು ಸೆಕೆಂಡ್ ಸ್ಟೇಜ್ಗೆ ಹೋಗ್ತಾ ಇದ್ದೀರಾ ಅಂತ. ಕೂಡಲೇ ನೀವು ಆಸ್ಪತ್ರೆ ಅಥವಾ ವೈದ್ಯರನ್ನು ಸಂಪರ್ಕಿಸಬೇಕು. ನಿಮಗೆ ಬರುವ ಸಿಂಪ್ಟಮ್ಸನ್ನು ನೀವು ಡೇಟ್ ಹಾಕಿ ಕರೆಕ್ಟಾಗಿ ನೋಟ್ ಮಾಡಿಕೊಳ್ಬೇಕು ಮತ್ತು ಪ್ರತಿ 4 ಗಂಟೆಗಳಿಗೊಮ್ಮೆ ಪಲ್ಸ್ ರೇಟ್, ಆಕ್ಸಿಜನ್ ಸ್ಯಾಚುರೇಷನ್ ಮತ್ತು ಟೆಂಪ್ರೇಚರನ್ನು ಮೆಜರ್ ಮಾಡಿ ನೋಟ್ ಮಾಡ್ಕೋಬೇಕು.
ಸೊ ಕೊರೋನಾ ರೋಗದ ಟೈಮ್ಲೈನ್ ಅಥವಾ ಹಂತವನ್ನು ಸಮರೈಸ್ ಮಾಡೋದಾದರೆ ಫಸ್ಟ್ ಸ್ಟೇಜ್ 0 to 5 days, ನಂತರ ಬರೋದು ಸೆಕೆಂಡ್ ಸ್ಟೇಜ್. ಫಸ್ಟ್ ಸ್ಟೇಜಲ್ಲಿ ಡೇ 0 ನಿಮಗೆ ಸಿಂಪ್ಟಮ್ಸ್ ಫಸ್ಟ್ ಆಗಿ ಕಾಣೋದಿಲ್ಲ. ಡೇ 5ಗೆ ನಿಮಗೆ ಡೇ 5ಇಂದ ನೀವು ರಿಕವರಿ ಫೇಸಲ್ಲಿ ಹೋಗ್ಬೋದು ಅಥವಾ ಡೌನ್ ಹಿಲ್ ಕೋರ್ಸ್, ರೋಗದ ತೀವ್ರತೆ ಜಾಸ್ತಿಯಾಗಿ ನ್ಯೂಮೋನಿಯಾ ಸ್ಟಾರ್ಟ್ ಆಗ್ಬೋದು. ಸಾಮಾನ್ಯವಾಗಿ 7ನೇ ದಿನ ನಿಮಗೆ ಅಡ್ಮಿಷನ್ ಅಥವಾ ಆಕ್ಸಿಜನ್ ಬೇಕಾಗ್ಬೋದು. ನಂತರ ಡೇ 10ರ ನಂತರನೂ ನೀವು ಇಂಪ್ರೂವ್ಮೆಂಟ್ ಆಗ್ತಾ ಹೋದರೆ ರೋಗದ ತೀವ್ರತೆ ಜಾಸ್ತಿಯಾಗಿ ನಿಮಗೆ ICU ಬೇಕಾಗ್ಬೋದು. ನೀವು ಹೈಪರ್ ಇನ್ಫ್ಲಮೇಟರಿ ಸ್ಟೇಜ್ಗೆ ಹೋಗ್ಬೋದು. ಈ ಕೊರೋನಾದಲ್ಲಿ ಟೈಮಿಂಗ್ ಅಥವಾ ಟೈಮ್ ಲೈನ್ ತುಂಬ ಇಂಪಾರ್ಟೆಂಟ್. ನಿಮಗೆ ಫಸ್ಟ್ ಸಿಂಪ್ಟಮ್ಸ್ ಯಾವಾಗ ಸ್ಟಾರ್ಟ್ ಆಯಿತು, ನಿಮ್ಮ ರೆಡ್ ಅಲರ್ಟ್ ಸಿಗ್ನಲ್ಸ್ ಯಾವುವು, ನೀವು ಯಾವಾಗ ಡಾಕ್ಟ್ರಿಗೆ ತೋರಿಸ್ಕೋತೀರಾ, ಅದು ತುಂಬ ಮುಖ್ಯ. ನೀವು ಮನೆಯಲ್ಲೇ ಇದ್ದು ಅವರಿವ್ರ ಮಾತು ಕೇಳಿ ಮೂಗಲ್ಲಿ ಬಾಯಲ್ಲಿ ಏನನ್ನು ತೋರಿಸ್ಕೊಂಡು ಬಂದು 3ನೇ ಸ್ಟೇಜಲ್ಲಿ ಬಂದರೆ ಯಾರು ಏನೂ ಮಾಡೋಕ್ಕಾಗಲ್ಲ. ಈ ವಿಡಿಯೋದಲ್ಲಿ ನಾವು ಕೊರೋನಾ ಹೇಗೆ ಸ್ಪ್ರೆಡ್ ಆಗುತ್ತೆ, ಅದರ ಇನ್ಕ್ಯುಬೇಷನ್ ಪೀರಿಯಡ್ ಅಂದರೆ ಏನು, ಅದರ ಮುಖ್ಯ ಲಕ್ಷಣಗಳು ಮತ್ತು ಅಪರೂಪದ ಲಕ್ಷಣಗಳು ಏನು, ಅದರಲ್ಲಿ ಯಾವ್ಯಾವ ಸ್ಟೇಜ್ ಇರುತ್ತೆ, ಅದರಲ್ಲಿ ರೆಡ್ ಅಲರ್ಟ್ ಸೈನ್ಸ್ ಅಂದರೆ ಏನು, ಟೈಮ್ ಲೈನ್ ಅಂದರೆ ಏನು, ಯಾವಾಗ ಹಾಸ್ಪಿಟ್ಲ್ ಅಡ್ಮಿಷನ್ ಬೇಕಾಗುತ್ತೆ, ಯಾವಾಗ ಏನೇನು ಟ್ರೀಟ್ಮೆಂಟ್ ಸಿಗುತ್ತೆ ಎಲ್ಲ ನೋಡಿದ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಈ ಮಾಹಿತಿಯನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಿ.